ಶ್ರೀ ಈರಣ್ಣ ದೇವಸ್ಥಾನದಲ್ಲಿ ಶ್ರೀ ಈರಣ್ಣ, ಶ್ರೀ ಗಣೇಶ ಹಾಗೂ ಶ್ರೀ ವೀರಭದ್ರೇಶ್ವರ ಮೂರ್ತಿಗಳ 10ನೇ ವರ್ಷದ ಪ್ರತಿಷ್ಠಾಪನೆ ಮತ್ತು 22ನೇ ವರ್ಷದ 108 ಕುಂಭ ಮಹೋತ್ಸವ ದಿನಾಂಕ 10/9/2026 ಗುರುವಾರದಂದು ಅತ್ಯಂತ ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ಜರುಗಲಿದೆ. ದಿನಾಂಕ 13/8/2026 ಶ್ರಾವಣದ ಶುದ್ಧ ಪಾಂಡ್ಯ ದಿಂದ 10/9/2026 ಶ್ರಾವಣ ಬಹುಳ ಚತುರ್ದಶಿಯವರೆಗೆ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ರುದ್ರಾಭಿಷೇಕ ಹಾಗೂ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಭಜನೆ ನಡೆಯಲಿದೆ. ದಿನಾಂಕ 10/9/2026 ಬೆಳಗ್ಗೆ 7 ಗಂಟೆಗೆ ಶ್ರೀ ಗುರು ಕೊಟ್ಟೂರಾಯ ಬಸವೇಶ್ವರ ದೇವಸ್ಥಾನದಿಂದ ಗಡ್ಗಮೇಳ, ವೀರಗಾಸೆ, ಪುರವಂತಿಕೆ ಮತ್ತು ಸಕಲ ವಾದ್ಯ ವೈಭವಗಳಿಂದ ಗಂಗೆ ಸ್ಥಳ ಮೆರವಣಿಗೆ ಪ್ರಾರಂಭವಾಗಿ ಶ್ರೀ ಈರಣ್ಣ ದೇವಸ್ಥಾನಕ್ಕೆ ತಲುಪಿದೆ. ವಿದ್ಯುಕ್ತವಾಗಿ ಕುಂಭಾಭಿಷೇಕ ಜರುಗಲಿದೆ. ಬೆಳಗ್ಗೆ 11:45 ಗಂಟೆಗೆ ಶ್ರೀ ಈರಣ್ಣ ದೇವರಿಗೆ ಗುಡಿಯ ಮುಂಭಾಗದಲ್ಲಿ ನೂತನ ರಾಜಗೋಪುರದ ಶಂಕುಸ್ಥಾಪನೆಯನ್ನು ಗಂಗಾವತಿ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀಮತಿ ಅರುಣಾಲಕ್ಷ್ಮೀ ದೇವಿ ಇವರಿಂದ ನೆರವೇರಿಸಲಾಗುತ್ತದೆ. ಇದೇ ವೇಳೆ ಅವರಿಗೆ ಗೌರವಯುತ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ. ಮಧ್ಯಾಹ್ನ 12:30 ಗಂಟೆಗೆ ದೇವರ ದರ್ಶನ, ಪ್ರಸಾದ ವಿತರಣೆ, ಭವ್ಯ ಸನ್ಮಾನ ಸಮಾರಂಭ ಹಾಗೂ ಗಣಾರಾಧನೆ ನಡೆಯಲಿದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ರಾಜಶೇಖರ್ ಹಿಟ್ನಾಳ್ ಮತ್ತು ಶ್ರೀಮತಿ ರಶ್ಮಿ, ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಈಶ್ವರ ಸವಡಿ ಮತ್ತು ಶ್ರೀಮತಿ ನಿರ್ಮಲಾ ಅವರು ಉಪಸ್ಥಿತರಿರುವರು ಮತ್ತು ದೇವಸ್ಥಾನ ಅಭಿವೃದ್ಧಿ ವಿಶೇಷವಾಗಿ ಸಹಕರಿಸಿದ ವಿವಿಧ ಗಣ್ಯರು ಹಾಗೂ ಉದ್ಯಮಿಗಳು ಉಪಸ್ಥಿತರಿರುವರು. ಈ ಪವಿತ್ರವಾದ ಮಹೋತ್ಸವಕ್ಕೆ ಗಂಗಾವತಿ ನಗರ ಹಾಗೂ ಸುತ್ತಮುತ್ತಲಿನ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತನು ಮನ ಧನದಿಂದ ಸೇವೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದರು. ದೇವಸ್ಥಾನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ಹೋಲಿ ಶರಣಪ್ಪ, ಹಿರಿಯರಾದ ಅಕ್ಕಿ ಕೊಟ್ರಪ್ಪ, ಸಿಂಗನಾಳ, ಪಂಪಾಪತಿ, ಶಿವಪುತ್ರಪ್ಪ, ಹಂಚಿನಾಳ್, ಇ ಮಂಜುನಾಥ್, ಕೆ ರಮೇಶ್, ಮಾಂತೇಶ್ ಸ್ವಾಮಿ, ಶಿವಪುತ್ರಯ್ಯ ಹಿರೇಮಠ್, ಮಾಳ್ಗಿ ಈರಣ್ಣ, ಸಂಗಪ್ಪ ಪಿ, ಮಹೇಶ್ ಜವಳಿ ಹಾಗೂ ಸಮಿತಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಶರಣಪ್ಪ ಗಂಗಾವತಿ. ಗಂಗಾವತಿ ಹಾಗೂ ಸುತ್ತಮುತ್ತಲ ಗ್ರಾಮದ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೆಂದರೆ ಶ್ರೀ ಗಣೇಶ, ಶ್ರೀ ವೀರಣ್ಣ, ಶ್ರೀ ವೀರಭದ್ರೇಶ್ವರ ಮೂರ್ತಿಗಳ 10ನೇ ವರ್ಷದ ಪ್ರತಿಷ್ಠಾಪನದ ಹಾಗೂ ಈರಣ್ಣ ದೇವರ 32ನೇ ವರ್ಷದ 108 ಕುಂಭ ಮಹೋತ್ಸವದ ಆಹ್ವಾನ ಪತ್ರಿಕೆ ದಿನಾಂಕ 10/9/26 ಗುರುವಾರ ಈ ಕುಂಭಮೇಳ ನೆರವೇರುವುದು ಸದ್ಭಕ್ತ ಮಂಡಳಿ ಬಂದು ಈ ಚನ್ನಬಸವೇಶ್ವರ ಬಂದು ತಮ್ಮ ಭಕ್ತಿ ಗೌರವದ ನಮನಗಳು ಸಲ್ಲಿಸಬೇಕೆಂದು ವಿನಂತಿ ಹಾಗೂ ಈರಣ್ಣ ದೇವರ ಗುಡಿಯ ಮುಂಭಾಗದಲ್ಲಿ ರಾಜಗೋಪುರದ ಶಂಕುಸ್ಥಾಪನೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮ ಶ್ರೀಮತಿ ಅರುಣಾಲಕ್ಷ್ಮಿ ಮತ್ತು ಸನ್ಮಾನ್ಯ ಶ್ರೀ ಜನಾರ್ದನ್ ರೆಡ್ಡಿ ಅವರು ಮಾನ್ಯ ಶಾಸಕರು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಇವರಿಂದ ನೆರವೇರಿಸಲಾಗುವುದು ಹಾಗೂ ಸದ್ರಿಯವರಿಗೆ ಸನ್ಮಾನ ಸಮಾರಂಭ ಇರುವುದು. ಸದ್ಭಕ್ತ ಮಂಡಳಿಯೆಲ್ಲ ಬಂದು ಈರಣ್ಣ ದೇವರಿಗೆ ಭಕ್ತಿಗೆ 10ನೇ ವರ್ಷದ ಪ್ರತಿಷ್ಠಾಪನೆ ಶ್ರೀ ಈರಣ್ಣ ದೇವರ 32ನೇ ವರ್ಷದ 108 ಕುಂಭ ಮಹೋತ್ಸವಕ್ಕೆ ಸರ್ವರಿಗೆ ಸುಸ್ವಾಗತ. ದಿನಾಂಕ 10/9/2026 ಒಂದು ಕಾರ್ಯಕ್ರಮ ನಡೆಯುತ್ತದೆ. ಎಲ್ಲರೂ ಬರಬೇಕಾಗಿ ವ್ಯವಸ್ಥೆ ಇರುತ್ತದೆ. ಕ್ರಮ 10/9/2026 ಬೆಳಗ್ಗೆ 11:45 ಗಂಟೆಗೆ ಶ್ರೀ ಈರಣ್ಣ ದೇವರ ಗುಡಿಯ ಮುಂಭಾಗದಲ್ಲಿ ರಾಜಗೋಪುರದ ಶಂಕುಸ್ಥಾಪನೆ ಕಾರ್ಯಕ್ರಮ ಇರುತ್ತದೆ. ಶ್ರೀಮತಿ ಅರುಣಲಕ್ಷ್ಮಿ ಮತ್ತು ಶ್ರೀ ಮಾನ್ಯ ಜನಪ್ರಿಯ ಶಾಸಕರು ಜನಾರ್ದನ್ ರೆಡ್ಡಿ ಅವರು ಮಾನ್ಯ ಶಾಸಕರು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಇವರಿಂದ ನೆರವೇರಿಸಲಾಗುವುದು ಹಾಗೂ ಸದ್ರಿಯವರಿಗೆ ಸನ್ಮಾನ ಕುಂಭವನ್ನು ತೆಗೆದುಕೊಂಡು ಶ್ರೀ ಈರಣ್ಣ ದೇವರಿಗೆ ಆಗಮಿಸಿ ಪ್ರಸಾದ ಇರುತ್ತದೆ. ವ್ಯವಸ್ಥೆ ಮಾಡಬೇಕು. ಗಣೇಶ, ಈರಣ್ಣ, ವೀರಭದ್ರೇಶ್ವರ ಮೂರ್ತಿಗಳ 10ನೇ ವರ್ಷದ ಪ್ರತಿಷ್ಠಾಪನೆ ಇರುತ್ತದೆ. ಈ ವರ್ಷ ಪ್ರತಿ ವರ್ಷದಂತೆ 108 ಕುಂಭ ಪ್ರತಿ ವರ್ಷ ಇಲ್ಲಿ ಕುಂಭ ಮೆರವಣಿಗೆ ಇರುತ್ತದೆ. ಈ ವರ್ಷ ವಿಶೇಷತೆ ಏನಂದರೆ ನಮ್ಮ ರಾಜಗೋಪುರ ಶಂಕುಸ್ಥಾಪನೆಗೆ ಶ್ರೀಮತಿ ಅರುಣಾಲಕ್ಷ್ಮಿ, ಸನ್ಮಾನ್ಯ ಶ್ರೀ ಜನಾರ್ದನ್ ರೆಡ್ಡಿ ಅವರ ಕಡೆಯಿಂದ ಶಂಕುಸ್ಥಾಪನೆ ನೆರವೇರುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಶಂಕುಸ್ಥಾಪನೆಯ ಮುಖಾಂತರ ರಾಜಗೋಪುರವನ್ನು ಶಾಸಕರು ಮಾಡಲಿದ್ದಾರೆ. ವಿಶೇಷತೆ ಏನಂದರೆ ಈ ವರ್ಷ ದೇವಸ್ಥಾನ ಪ್ರತಿ ವರ್ಷ 108 ಕುಂಭ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಿಂದ ಕುಂಭ, ಡೊಳ್ಳು, ಪುರೋಹಿತರು ಪ್ರತಿ ವರ್ಷದಂತೆ ಈ ಈರಣ್ಣ ದೇವರ ಅಭಿವೃದ್ಧಿಯನ್ನು ಹೆಚ್ಚಿನ ರೀತಿ ಆಗೋದ್ರಿಂದ ಸಾವಿರಾರು ಜನಸಂಖ್ಯೆ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ಇಲ್ಲಿ
ಮತ್ತು ವ್ಯಾಪಾರಸ್ಥರು, ರೈತ ಬಾಂಧವರು, ಇಲ್ಲಿ ಸುತ್ತಮುತ್ತ ಎಲ್ಲ ಏರಿಯಾದವರು ಭಾಗವಹಿಸಿ ವಿಜೃಂಭಣೆಯಿಂದ, ಮಹಿಳಾ ಘಟಕದಿಂದ ಕುಂಭ ಮೆರವಣಿಗೆ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತದೆ. ಇಲ್ಲಿ ಎಲ್ಲರೂ ಸುತ್ತಮುತ್ತ ಎಲ್ಲ ಜನರು ಬಂದು, ಗಂಗಾವತಿ ಸುತ್ತಮುತ್ತಲಿನ ನಾಗರಿಕ ಬಂಧುಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈರಣ್ಣ ದೇವರ ಟ್ರಸ್ಟ್ ಕಮಿಟಿ ವತಿಯಿಂದ ನಾವು ಕೇಳಿಕೊಳ್ಳುತ್ತೇವೆ.